ಸ್ನೇಹಿತರೆ, ಜೀವನ್ ಸಾಥಿ ಟೇಬಲ್ 89 ಪ್ಲಾನ್ ನನ್ನ ನೆನಪಿದೆಯಾ? 2014ಕ್ಕೂ ಮೊದಲು ಅದು ಮಾರುಕಟ್ಟೆಯಲ್ಲಿ ತುಂಬಾನೇ ಪಾಪ್ಯುಲರ್ ಪ್ಲಾನ್ ಆಗಿತ್ತು. ಸುಮಾರು 12 ವರ್ಷಗಳ ನಂತರ ಈಗ 2026 ಜನವರಿ 1ರಿಂದ ಪುನಃ ಲಾಂಚ್ ಆಗ್ತಾ ಇದೆ. ಅದು 2 ವರ್ಷನ್ಗಳಲ್ಲಿ. ಒಂದು ಸಿಂಗಲ್ ಪ್ರೀಮಿಯಂ ಪ್ಲಾನು ಟೇಬಲ್ ನಂಬರ್ 888 ಆಗಿದ್ರೆ, ಇನ್ನೊಂದು ರೆಗ್ಯುಲರ್ ಪ್ರೀಮಿಯಂ ಅಂದ್ರೆ ಲಿಮಿಟೆಡ್ ಪ್ರೀಮಿಯಂ ಪ್ಲಾನು ಟೇಬಲ್ ನಂಬರ್ 8 ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದೆ. ಎಡಿಷನಲ್ ಪ್ರೀಮಿಯಂ ಬರ್ಡನ್ ಇಲ್ದೇ ಒಂದೇ ಪಾಲಿಸಿಯಲ್ಲಿ ಇಬ್ಬರದು ರಿಸ್ಕ್ ಕವರ್ ಮಾಡಿಕೊಂಡು ಒಬ್ಬರಿಂದ ಒಬ್ಬರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೊಡಿಸ್ಕೊಳ್ಳುವಂಥ ಉದ್ಯೋಗಸ್ಥ ದಂಪತಿಗಳು ಅಥವಾ ಬಿಸ್ನೆಸ್ ಮಾಡುವಂಥ ದಂಪತಿಗಳು, ಅದರಲ್ಲೂ ಹೊಸದಾಗಿ ಮದುವೆ ಆಗಿರುವಂಥ ನವ ದಂಪತಿಗಳಿಗೆ ಈ ಪಾಲಿಸಿ ತುಂಬಾ ಟೇಲರ್ ಮೇಡ್ ಪಾಲಿಸಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದೇವಾಡಿಗ ಡಿಲೈಟ್. ಇಂದಿನ ವಿಡಿಯೋದಲ್ಲಿ ಈ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಹಾಗೆ ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಕುರಿತ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಒಂದೊಮ್ಮೆ ವಿಡಿಯೋ ತಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನು ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಂದುವರಿಸ್ತೀನಿ. ಜೀವನ್ ಸಾಥಿ ಪ್ಲ್ಯಾನ್ನ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ, ಈ ಪ್ಲ್ಯಾನನ್ನು ಲಿಮಿಟೆಡ್ ಪ್ರೀಮಿಯಮಲ್ಲಿ ಖರೀದಿಸಬೇಕು ಅಥವಾ ಸಿಂಗಲ್ ಪ್ರೀಮಿಯಮಲ್ಲಿ ಖರೀದಿಸಬೇಕು, 2 ಆಪ್ಷನ್ ಇರುತ್ತೆ. ಲಿಮಿಟೆಡ್ ಪ್ರೀಮಿಯಂ ಆಗಿದ್ರೆ 10, 15, 20, 25 ಈ ರೀತಿ ಟರ್ಮ್ ಇರುತ್ತೆ. ಒಂದೇ ಪಾಲಿಸಿಯಲ್ಲಿ ಇಬ್ರದ್ದು ಅಂದ್ರೆ ಗಂಡ ಹೆಂಡತಿ ಇಬ್ರದ್ದು ಕವರೇಜು ಇರುತ್ತೆ. ಈ ಪಾಲಿಸಿಯಲ್ಲಿ ಸೇರಿಸುವಂತ ಬೋನಸ್ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿದೆ. ಒಂದೊಮ್ಮೆ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 70 ರೂಪಾಯಿ ಅಂತೆ ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಅದೇ ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಪ್ರತಿ ವರ್ಷ ಏನು ವಾರ್ಷಿಕ ಪ್ರೀಮಿಯಂನ ಕಟ್ತಾರೋ ಅದ್ರ ಮೇಲೆ 7% ಆ್ಯಡ್ ಆಗ್ತಾ ಹೋಗುತ್ತೆ. ತುಂಬಾನೇ ಕನ್ವೀನಿಯೆಂಟ್ ಮತ್ತು ಕಾಸ್ಟ್ ಎಫೆಕ್ಟಿವ್ ಇದೆ. ಒಂದೊಮ್ಮೆ ರೆಗ್ಯುಲರ್ ಪ್ರೀಮಿಯಂ ಪಾಲಿಸಿಯಲ್ಲಿ ಒಬ್ಬರ ಡೆತ್ ಆಯಿತು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇರಲ್ಲ. ಪ್ರೀಮಿಯಂ ಕಂಪ್ಲೀಟ್ ವೇವ್ ಆಗುತ್ತೆ. ಮತ್ತು ಸಿಂಗಲ್ ಪ್ರೀಮಿಯಂ ಪಾಲಿಸಿ ಆಗಿದ್ದರೆ ಒನ್ ಟೈಮ್ ಕಟ್ಟಿದ್ರೆ ಮುಗ್ದೋಯ್ತು, ಲೈಫ್ ಟೈಮ್ ಇಬ್ರಿಗೂ ಕವರೇಜ್ ಸಿಗುತ್ತೆ. ದಂಪತಿಗಳು ಇಬ್ಬರಲ್ಲಿ ಒಬ್ಬರು ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅವ್ರಿಗೂ ಸಹ ರಿಸ್ಕ್ ಕವರನ್ನು ಈ ಪಾಲಿಸಿ ಮೂಲಕ ಪಡ್ಕೋಬಹುದು. ಹಾಗೆ ಈ ಪಾಲಿಸಿಯಲ್ಲೂ ಸಹ ಸಮ್ ಅಶ್ಯೂರ್ಡ್ನ ಜಾಸ್ತಿ ಖರೀದಿಸೋದ್ರಿಂದ ಹೆಚ್ಚಿನ ಇನ್ಸೆಂಟಿವ್ ಅಂದರೆ ಸಿಗುವಂಥ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ಪಾಲಿಸಿ ಟರ್ಮ್ನ 10, 15, 20, 25 ಈ ರೀತಿ ಆಪ್ಷನ್ಗಳಿವೆ. ಅದರಲ್ಲಿ ಹೆಚ್ಚಿನ ಪಾಲಿಸಿ ಟರ್ಮ್ನ ಖರೀದಿಸಿದ್ರೆ ಹೆಚ್ಚಿನ ಇನ್ಸೆಂಟಿವ್ ಅಂದರೆ ಎಡಿಷನಲ್ ಇಂಟ್ರೆಸ್ಟ್ ಸಿಗುತ್ತೆ. ಹಾಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ನ 5, 10, 15 ಈ 3 ಆಪ್ಷನ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಅವಕಾಶ ಇದೆ. ಒಂದು ಎಕ್ಸಾಂಪಲ್ ಮೂಲಕ ಈ ಇನ್ಸೆಂಟಿವ್ ಅಂದರೆ ಇಂಟ್ರೆಸ್ಟ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ನೋಡೋದಾದರೆ, 15 lakhs ಸಮ್ ಅಶ್ಯೂರ್ಡ್ 25 years ಪಾಲಿಸಿ ಟರ್ಮ್ ತಗೊಂಡು 15 years ಪ್ರೀಮಿಯಂ ಪೇಯಿಂಗ್ ಟರ್ಮ್ ತಗೊಂಡ್ರೆ ಆಗ ಸಮ್ ಅಶ್ಯೂರ್ಡ್ ಮೇಲೆ ಮತ್ತೆ ಪಾಲಿಸಿ ಟರ್ಮ್ ಮೇಲೆ ಮತ್ತೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮೇಲೆ ಒಟ್ಟು ಸೇರಿ ಎಡಿಷನಲ್ ಆಗಿ 1.1% ಇಂಟ್ರೆಸ್ಟು ಸಿಗುತ್ತೆ. ಅಂದರೆ ಬೇಸ್ ಪ್ಲ್ಯಾನ್ ಮೇಲೆ ಸಿಗುವಂಥ ಗ್ಯಾರಂಟಿಡ್ ಇನ್ಸೆಂಟಿವ್ 7% ಇದ್ದರೆ ಈ 1.1% ಸೇರಿ ಒಟ್ಟು 8.1% ಪ್ರತಿ ವರ್ಷ ಕಟ್ಟುವಂಥ ಪ್ರೀಮಿಯಂ ಮೇಲೆ ಮತ್ತು ಕಟ್ಟಿರುವಂಥ ಪ್ರೀಮಿಯಂ ಮೇಲೆ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ 889 ಪ್ಲ್ಯಾನ್ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಒಂದು ಮೊದಲನೇ ಪರ್ಸನ್ನ ಏಜು 30 ವರ್ಷ ಅಂತ ತಿಳ್ಕೊಳ್ಳೋಣ. ಹಾಗೆ ಎರಡನೇ ಪರ್ಸನ್ ಏಜು 25 ವರ್ಷ ಅಂತ ತಿಳ್ಕೊಳ್ಳೋಣ. ಪಾಲಿಸಿ ಟರ್ಮು 25 ಇದ್ದು ಪ್ರೀಮಿಯಂ ಪೇಯಿಂಗ್ ಟರ್ಮ್ನ 10 ವರ್ಷಕ್ಕೆ ಸೆಲೆಕ್ಟ್ ಮಾಡಿಕೊಂಡು 10 ಲಕ್ಷ ಸಮ್ ಅಶ್ಯೂರ್ಡ್ನ ಖರೀದಿಸಿದ್ರೆ ಆಗ ಪಾಲಿಸಿಯಲ್ಲಿ ವಾರ್ಷಿಕ 94,550 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗತ್ತೆ. 10 ವರ್ಷಗಳಲ್ಲಿ ಕಟ್ಟಬೇಕಾಗಿರುವಂಥ ಒಟ್ಟು ಪ್ರೀಮಿಯಂ 9,45,500 ರೂಪಾಯಿ ಆಗುತ್ತೆ. ಪಾಲಿಸಿ ಮೆಚುರಿಟಿ ಆದಾಗ 10 ಲಕ್ಷ ಮೆಚುರಿಟಿ ಸಮ್ ಅಶ್ಯೂರ್ಡ್ ಜೊತೆಗೆ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿ 15,11,855 ರೂಪಾಯಿ, ಒಟ್ಟು 25,11,850 ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ಟು ಸಿಗುತ್ತೆ. ಇದು ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ 889ನ ಮೆಚುರಿಟಿ ಬೆನಿಫಿಟ್ ಆಗಿದ್ದರೆ, ಅದೇ 888 ಸಿಂಗಲ್ ಪ್ರೀಮಿಯಂ ಪಾಲಿಸಿಯಲ್ಲಿ ಸಿಗುವಂಥ ಮೆಚುರಿಟಿ ಬೆನಿಫಿಟ್ಟನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ
ಅದರಲ್ಲೂ ಸಹ ಏಜನ್ನು 30 ಮತ್ತು 25 ಅಂತ ತಗೊಂಡು ಪಾಲಿಸಿ ಟರ್ಮನ್ನು 25, ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷ ಅಂತ ತಗೊಂಡ್ರೆ ಒಟ್ಟು ಸಿಂಗಲ್ ಪ್ರೀಮಿಯಂ ಕಟ್ಟಬೇಕಾಗಿರುವಂಥದ್ದು 6,82,550 ರೂಪಾಯಿ ಆಗುತ್ತೆ. ಸೊ ಆ ನಂತರ ಮೆಚುರಿಟಿ ಆದಾಗ ಅಂದರೆ 25 ವರ್ಷಗಳ ನಂತರ ಸಿಗುವಂಥ ಮೆಚುರಿಟಿ ಬೆನಿಫಿಟಲ್ಲಿ ಮೆಚುರಿಟಿ ಸಮ್ ಅಶ್ಯೂರ್ಡ್ 10 ಲಕ್ಷ, ಗ್ಯಾರಂಟಿಡ್ ಎಡಿಷನ್ನು 17,50,000 ರೂಪಾಯಿ, ಮೆಚುರಿಟಿಯಲ್ಲಿ ಒಟ್ಟು 27,50,000 ರೂಪಾಯಿ ಸಿಗುತ್ತೆ. ಇದು ಎರಡೂ ಪ್ಲ್ಯಾನ್ಗಳಲ್ಲಿ ಸಿಗುವಂಥ ಮೆಚುರಿಟಿ ಬೆನಿಫಿಟ್ ಆದರೆ ಒಂದೊಮ್ಮೆ ಡೆತ್ ಆದಾಗ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಲಿಮಿಟೆಡ್ ಪ್ರೀಮಿಯಂ 889 ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಡೆತ್ ಸಮ್ ಅಶ್ಯೂರ್ಡ್ನ 2 ಆಪ್ಷನ್ಗಳಲ್ಲಿ ಖರೀದಿಸಲಿಕ್ಕೆ ಅವಕಾಶ ಇರುತ್ತೆ. ಒಂದು, ಪಾಲಿಸಿ ಖರೀದಿಸುವಾಗ ಟ್ಯಾಬ್ಲರ್ ಆ್ಯನ್ಯುವಲ್ ಪ್ರೀಮಿಯಂ ಏನಿರುತ್ತೋ ಅದ್ರ 7 ಪಟ್ಟು ರಿಸ್ಕ್ ಕವರ್ ಬೇಕೋ ಅಥವಾ 10.5 ಪಟ್ಟು ರಿಸ್ಕ್ ಕವರ್ ಬೇಕೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದೊಮ್ಮೆ ಆಪ್ಷನ್ 1 7 ಟೈಮ್ಸ್ ಆಫ್ ಟ್ಯಾಬ್ಲರ್ ಆ್ಯನ್ಯುವಲ್ ಪ್ರೀಮಿಯಂ ರಿಸ್ಕ್ ಕವರ್ ಆಗಿ ತಗೊಂಡ್ರೆ ಆಗ ಬೇಸಿಕ್ ಸಮ್ ಅಶ್ಯೂರ್ಡು ಮತ್ತು ಈ 7 ಟೈಮ್ಸ್ ಆಫ್ ಆ್ಯನ್ಯುವಲ್ ಪ್ರೀಮಿಯಂ ಎರಡನ್ನೂ ಕಂಪ್ಯಾರಿಸನ್ನಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಡೆತ್ ಬೆನಿಫಿಟಲ್ಲಿ ಕೊಡ್ತಾರೆ. ಅದೇ ರೀತಿ ಆಪ್ಷನ್ 2 10.5 ಟೈಮ್ಸ್ ಆಫ್ ಟ್ಯಾಬ್ಲರ್ ಆ್ಯನ್ಯುವಲ್ ಪ್ರೀಮಿಯಂ ರಿಸ್ಕ್ ಕವರ್ ಆಗಿ ತಗೊಂಡ್ರೆ ಅದರಲ್ಲೂ ಸಹ ಬೇಸಿಕ್ ಸಮ್ ಅಶ್ಯೂರ್ಡ್ ಒಂದೊಮ್ಮೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದನ್ನೇ ರಿಸ್ಕ್ ಕವರ್ ಸಮ್ ಅಶ್ಯೂರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ನೀವು ಯಾವ ಆಪ್ಷನ್ ಪ್ರಕಾರ ರಿಸ್ಕ್ ಕವರನ್ನು ಖರೀದಿಸ್ತಿರೋ ಆ ಪ್ರಕಾರನೇ ಆ್ಯನ್ಯುವಲ್ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಈ ರೀತಿ ರಿಸ್ಕ್ ಕವರ್ ಆಪ್ಷನ್ ತಗೊಂಡು ಪಾಲಿಸಿ ಖರೀದಿಸಿದ ನಂತರ ಪಾಲಿಸಿ ಇನ್ಫೋರ್ಸ್ ಇರುವಾಗ ಇಬ್ಬರಲ್ಲಿ ಯಾರದೇ ಒಬ್ರದ್ದು ಡೆತ್ ಆಯಿತು ಅಂತ ಹೇಳಿದ್ರು ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಕೊಡ್ತಾರೆ. ಜೊತೆಗೆ ಮುಂದೆ ಕಟ್ಟುವಂಥ ಎಲ್ಲ ಪ್ರೀಮಿಯಮು ವೇವ್ ಆಗುತ್ತೆ. ನಂತರ ಮುಂದಿನ ಅವಧಿಯಲ್ಲಿ ಸೆಕೆಂಡ್ ಲೈಫ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಕೊಟ್ಟು ಅಕ್ರೂಡ್ ಗ್ಯಾರಂಟಿಡ್ ಎಡಿಷನ್ ಅಂದರೆ ಡೆತ್ ಆಗೋವರೆಗೂ ಏನು ಗ್ಯಾರಂಟಿಡ್ ಎಡಿಷನ್ ಸೇರಿಸಿರ್ತಾರೋ ಆ ಅಮೌಂಟನ್ನು ಸಹ ಅವರ ನಾಮಿನಿಗೆ ಕೊಡ್ತಾರೆ. ಒಂದೊಮ್ಮೆ ಒಂದೇ ಬಾರಿ ಇಬ್ಬರದು ಡೆತ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಲೈಫ್ ಮೇಲೆ ಸಿಗುವಂಥ ಸಮ್ ಅಶ್ಯೂರ್ಡ್ ಆನ್ ಡೆತ್ತು ಮತ್ತು ಸೆಕೆಂಡ್ ಲೈಫ್ ಮೇಲೆ ಸಿಗುವಂಥ ಸಮ್ ಅಶ್ಯೂರ್ಡ್ ಆನ್ ಡೆತ್ತು ಜೊತೆಗೆ ಅಲ್ಲಿ ತನಕ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ ಒಟ್ಟು ಸೇರಿ ಡೆತ್ ಬೆನಿಫಿಟ್ನ ಸೆಟ್ಲ್ ಮಾಡ್ತಾರೆ. ಸೇಮ್ ಹಿಂದೆ ಮೆಚುರಿಟಿ ಬೆನಿಫಿಟ್ ನೋಡುವಾಗ ತಗೊಂಡಿರುವ ಎಕ್ಸಾಂಪಲ್ ಪ್ರಕಾರ ಡೆತ್ ಬೆನಿಫಿಟ್ನ ನೋಡೋದಾದರೆ ಟ್ಯಾಬ್ಲರ್ ಆ್ಯನ್ಯುವಲ್ ಪ್ರೀಮಿಯಂ ಬಂದುಬಿಟ್ಟು 94,550 ಇದೆ. ಇದು ಯಾವ ಆಪ್ಷನ್ ಪ್ರಕಾರ ಅನ್ನೋದು ಇಲ್ಲಿ ಕೊಟ್ಟಿಲ್ಲ, ಯಾಕಂದರೆ ಇನ್ನು ನಾವು ಪ್ರೀಮಿಯಂ ಕ್ಯಾಲ್ಕುಲೇಟರ್ನ ಸರಿಯಾಗಿ ನೋಡಿಲ್ಲ. ಆದ್ದರಿಂದ ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ ಪ್ರೆಸೆಂಟೇಷನ್ ಪ್ರಕಾರನ ನಾನು ಹೇಳ್ತಾ ಇದ್ದೀನಿ. ಒಂದೊಮ್ಮೆ ಇದು ಆಪ್ಷನ್ 1 ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಿರೋ ಪ್ರೀಮಿಯಂ ಆಗಿದ್ದರೆ ಇದರ 7 ಟೈಮ್ಸ್ ಮಾಡಿದ್ರೆ ಆಗ ಬೇಸಿಕ್ ಸಮ್ ಅಶ್ಯೂರ್ಡ್ಗಿಂತ ಕಮ್ಮಿ ಬರುತ್ತೆ. ಅದರಿಂದ 10 ಲಕ್ಷ ಡೆತ್ ಸಮ್ ಅಶ್ಯೂರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದೊಮ್ಮೆ ಈ ಆಪ್ಷನ್ 2 ತಗೊಂಡು ಆ ಪ್ರೀಮಿಯಮು ಸಹ 10.5 ಟೈಮ್ಸ್ ಮಾಡಿದವಾಗ ಅದು ಕಮ್ಮಿ ಬಂತು ಅಂತೇಳಿದ್ರೆ ಆಗ ಸಹ 10 ಲಕ್ಷನ ಡೆತ್ ಸಮ್ ಅಶ್ಯೂರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಮೊದಲನೇ ಲೈಫು ಡೆತ್ ಆಯಿತು ಅಂತ ಹೇಳಿದ್ರೆ ಎರಡನೇ ಲೈಫ್ಗೆ ಪ್ರೀಮಿಯಂ ಕಟ್ಟಬೇಕಂತ ಇರಲ್ಲ. ಆಪ್ಷನ್ 2 ಪ್ರಕಾರ ಕೊಟ್ಟಿರುವಂಥ ಫಿಗರು ಸರಿ ಇದೆಯಾ ಇಲ್ಲೋ ಅದು ನನಗೆ ಸ್ವಲ್ಪ ಡೌಟ್ಫುಲ್ ಇದೆ. ಹಾಗೆ 888 ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನಲ್ಲಿ ರಿಸ್ಕ್ ಕವರ್ ಆಪ್ಷನ್ನು ಇಲ್ಲೂ ಸಹ 2 ಇದೆ. ಒಂದು 1.25 ಟೈಮ್ಸ್ ಆಫ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಮ್ ರಿಸ್ಕ್ ಕವರ್, ಇನ್ನೊಂದು 10 ಟೈಮ್ಸ್ ಆಫ್ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಮ್ ರಿಸ್ಕ್ ಕವರ್ ಆಗಿರುತ್ತೆ. ಯಾವ ಆಪ್ಷನ್ ಪ್ರಕಾರ ಪಾಲಿಸಿನ ಖರೀದಿಸ್ತಾರೋ ಆ ಪ್ರಕಾರನೇ ಒಂದೊಮ್ಮೆ ಮೊದಲನೇ ಪರ್ಸನ್ ಡೆತ್ ಆಯಿತು ಅಂತ ಹೇಳಿದ್ರೆ ಆ ಸಮ್ ಅಶ್ಯೂರ್ಡ್ ಆನ್ ಡೆತ್ತನ್ನು ಕೊಡ್ತಾರೆ. ಎರಡನೇ ಪರ್ಸನ್ ಡೆತ್ ಆದ ತಕ್ಷಣ ಸಮ್ ಅಶ್ಯೂರ್ಡ್ ಆನ್ ಡೆತ್ ಜೊತೆಗೆ ಸೇರಿಸಿರುವಂಥ ಗ್ಯಾರಂಟಿಡ್ ಅಡಿಷನ್ನು ಸಹ ಕೊಟ್ಟು ಸೆಟಲ್ಮೆಂಟ್ ಮಾಡ್ತಾರೆ. ಇಬ್ಬರದು ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಇಬ್ಬರದು ಲೈಫ್ದು ಅಂದರೆ 2 ಡಬಲ್ಲು ಜೊತೆಗೆ ಸೇರಿಸಿರುವಂಥ ಗ್ಯಾರಂಟಿಡ್ ಅಡಿಷನ್ನ ಕೊಟ್ಟು ಡೆತ್ ಬೆನಿಫಿಟ್ನ ಸೆಟಲ್ಮೆಂಟ್ ಮಾಡ್ತಾರೆ. ಸಿಂಗಲ್ ಪ್ರೀಮಿಯಂ 888 ಜೀವನ್ ಸಾಥಿ ಪ್ಲ್ಯಾನ್ನ ಡೆತ್ ಬೆನಿಫಿಟನ್ನು ಎಕ್ಸಾಂಪಲ್ ಮೂಲಕ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಹಿಂದೆ ತಗೊಂಡಿರುವಂಥ ಎಕ್ಸಾಂಪಲ್ಲು ಏಜು 30 ಮತ್ತು 25 ಇಯರ್ಸ್ ಲೈಫ್ ಅಶ್ಯೂರ್ಡು, ಹಾಗೆ ಪಾಲಿಸಿ ಟರ್ಮ್ ಟು ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲ್ಯಾಕ್ ತಗೊಂಡಾಗ ಪ್ರೀಮಿಯಮ್ಮು ಆಪ್ಷನ್ 1ನಲ್ಲಿ 6,82,550 ರೂಪಾಯಿ ಪ್ರೀಮಿಯಂ ಕಟ್ಟಿರಬೇಕಾಗುತ್ತೆ. ಸೊ 10ನೇ ವರ್ಷದಲ್ಲಿ ಒಂದೊಮ್ಮೆ ಮೊದಲನೇ ಪರ್ಸನ್ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ 10 ಲಕ್ಷ ಡೆತ್ ಬೆನಿಫಿಟ್ಟು ಎರಡನೇ ಲೈಫ್ಗೆ ಸಿಗುತ್ತೆ. ಒಂದೊಮ್ಮೆ 15ನೇ ವರ್ಷದಲ್ಲಿ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ 20,50,000 ರೂಪಾಯಿ
ಇದರಲ್ಲಿ ಸಮ್ ಅಶ್ಯೂರ್ಡ್ ಆನ್ ಡೆತ್ ಮತ್ತು 15 ವರ್ಷದವರೆಗೆ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನು ಸೇರಿರುತ್ತೆ. ಇದನ್ನು ಅವರ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಒಂದೊಮ್ಮೆ ಇಬ್ಬರದು ಡೆತ್ತು 15 ವರ್ಷದಲ್ಲಿ ಆಯಿತು ಅಂತ ಹೇಳಿದ್ರೆ ಆಗ ಮೊದಲನೇ ಲೈಫ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ತು 10 ಲಕ್ಷ ಮತ್ತು ಎರಡನೇ ಲೈಫ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ತು ಮತ್ತು ಗ್ಯಾರಂಟಿಡ್ ಎಡಿಷನ್ ಎಲ್ಲ ಸೇರಿ ಒಟ್ಟು 30,50,000 ರೂಪಾಯಿಗಳ ಡೆತ್ ಬೆನಿಫಿಟ್ಟು ಅವರ ನಾಮಿನಿಗೆ ಸಿಗುತ್ತೆ. ಹಾಗೆ ಈ ಎಕ್ಸಾಂಪಲಲ್ಲಿ ಆಪ್ಷನ್ 2 ಪ್ರಕಾರ ಪಾಲಿಸಿನ ರಿಸ್ಕ್ ಕವರ್ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆಪ್ಷನ್ 2 ಪ್ರಕಾರ ಖರೀದಿಸಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟರ್ಮ್ ಅವೈಲೇಬಲ್ 10 ಇಯರ್ಸು ಮತ್ತು 15 ಇಯರ್ಸು. ಸೊ ಇದರಲ್ಲಿ ತಗೊಂಡಿರುವ ಟರ್ಮು 25 ಇದೆ. ಆದ್ದರಿಂದ ಈ ಎಕ್ಸಾಂಪಲಲ್ಲಿ ಆಪ್ಷನ್ 2 ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಈ ಪಾಲಿಸಿ ಕುರಿತ ಕಂಪ್ಲೀಟ್ ಮಾಹಿತಿ ಬಂದ ನಂತರ ಮಿನಿಮಮ್ ಸಮ್ ಅಶ್ಯೂರ್ಡ್ ಎಷ್ಟು ಮತ್ತು ಮಿನಿಮಮ್ ಏಜ್ ಎಟ್ ಎಂಟ್ರಿ, ಮ್ಯಾಕ್ಸಿಮಮ್ ಏಜ್ ಎಟ್ ಎಂಟ್ರಿ, ಮೆಚುರಿಟಿ ಏಜು ಪ್ರತಿಯೊಂದರ ಕುರಿತ ಮಾಹಿತಿಯನ್ನು ಕೊಡ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ.